ಹಾಯ್ ಫ್ರೆಂಡ್ಸ್, ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಪರೋಟ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಗೋಧಿ ಹಿಟ್ಟು, ಚಿರೋಟಿ ರವೆ ಮತ್ತು ಮೈದಾ ಈ ಮೂರರಿಂದ ಪರೋಟ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ಒಳ್ಳೆ ಟೇಸ್ಟಾಗಿ ಇದ್ದು ಮತ್ತು ಪದರಗಳಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿ ಪದರಗಳಾಗಿ ಬರುತ್ತೆ, ತುಂಬಾ ಒಳ್ಳೆ ಟೇಸ್ಟಾಗಿರುತ್ತೆ. ಈಗ ಪರೋಟ ಮಾಡೋದನ್ನು ನಾವು ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇವತ್ತು ಸಂಡೇ ಸ್ಪೆಷಲ್ ನಮ್ಮ ಮನೆಯಲ್ಲಿ. ನೋಡಿ, ಎಗ್ಗು ಫ್ರೈ ಮತ್ತು ಎಗ್ಗನ್ನು ಒಂದು ಬೇಯಿಸ್ತಿದ್ದೀನಿ ಮತ್ತು ಚಟ್ನಿ, ಪರೋಟ ತುಂಬ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್. ಸಂಡೇ ಸ್ಪೆಷಲ್ ಇವತ್ತು ನಮ್ಮ ಮನೆಯಲ್ಲಿ. ಈಗ ಪರೋಟ ಮಾಡೋದನ್ನು ನೋಡೋಣ ಬನ್ನಿ. ಈಗ ನಾವು ಪರೋಟ ಮಾಡೋದನ್ನು ನೋಡೋಣ. ನೋಡಿ, ಮೈದಾ ಹಿಟ್ಟು ಈ ಬೋವಲ್ಗೆ ನೋಡಿ ಇಷ್ಟು ತೆಗೆದುಕೊಂಡಿದ್ದೀನಿ. ಅದರ ಜೊತೆಗೆ ನೋಡಿ ಗೋಧಿ ಹಿಟ್ಟು ಕೂಡ ಅಷ್ಟೇ ತೆಗೆದುಕೊಂಡಿದ್ದೀನಿ. ಅದೇ ಬೌಲಲ್ಲಿ ಚಿರೋಟಿ ರವೆ ನೋಡಿ ಒಂದು 1/4 ಬಟ್ಲಷ್ಟು ತೆಗೆದುಕೊಂಡಿದ್ದೀನಿ. ಇದಕ್ಕೆ ತಕ್ಕಷ್ಟು ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ಈಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಚಪಾತಿ ಹದಕ್ಕೆ ಕಲಿಸ್ಕೊಳ್ಳೋಣ. ಈ ರೀತಿ ಕಲಿಸ್ಬಿಟ್ಟು ಈಗ ಇದನ್ನು ಅರ್ಧ ಗಂಟೆ ರೆಸ್ಟ್ ಕೊಡೋಣ, ನೆನೀಲಿ ಫ್ರೆಂಡ್ಸ್. ಈಗ ಹಿಟ್ಟನ್ನು ಇಷ್ಟಿಷ್ಟು ತಕ್ಕೋಬೇಕು. ನಾನು ಆಲ್ರೆಡಿ ಮಾಡಿಟ್ಟಿದ್ದೀನಿ. ನೋಡಿ, ಈ ರೀತಿ ಮಾಡ್ಕೋಬೇಕಾಗತ್ತೆ, ಎಲ್ಲನೂ ಮಾಡಿಟ್ಟಿದ್ದೀನಿ. ಇದನ್ನು ಹೀಗೆ ಪ್ಲೇಟ್ ಮುಚ್ಚೋಣ. ನಾನು ಇಷ್ಟು ಹಿಟ್ಟನ್ನು ತೆಗೆದುಕೊಂಡು ಹಿಟ್ಟನ್ನು ಇದ್ರ ಮೇಲೆ ಹಾಕಿರ್ತೀನಿ. ಈಗ ಇದನ್ನು ನಾವು ಲಟ್ಟಿಸ್ಬೇಕಾಗತ್ತೆ ಚಪಾತಿ ಥರ. ಈ ರೀತಿ ಇಷ್ಟಾಗಲ ನಾವು ಚಪಾತಿ ಥರ ಲಟ್ಟಿಸ್ಕೋಬೇಕು. ಅದ್ರ ಮೇಲೆ ಆಯಿಲನ್ನು ಸ್ವಲ್ಪ ಜಾಸ್ತಿನೇ 1 ಸ್ಪೂನಷ್ಟು ಆಯಿಲನ್ನು ಸವರೋಣ. ನೀವು ಬೇಕಂತಂದರೆ ತುಪ್ಪ ಬೇಕಂದ್ರೂ ಕೂಡ ಸವರ್ಕೋಬೋದು. ನಾನು ಆಯಿಲನ್ನೇ ಹಾಕ್ತಾಯಿದ್ದೀನಿ. ಅದರ ಮೇಲೆ ಮತ್ತೆ ಈ ರೀತಿ ಪುಡಿನ ಉದುರಿಸ್ಬೇಕು. ಈ ರೀತಿ ಪುಡಿನ ಉದುರಿಸ್ಕೊಂಡು ನೋಡಿ, ಈ ಕಡೆಯಿಂದ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂತ ಬರಬೇಕಾಗತ್ತೆ. ಈ ರೀತಿ ಫೋಲ್ಡ್ ಮಾಡಬೇಕು. ನೋಡಿ, ಈ ರೀತಿ ಫೋಲ್ಡ್ ಮಾಡಿದ್ದಾದಮೇಲೆ ಈ ರೀತಿ ಸ್ವಲ್ಪ ಎಳಿಬೇಕು. ಹೀಗೆ ಎಳಿಬೇಕು. ಎಳೆದು ನೋಡಿ ಇದನ್ನು ಈ ರೀತಿ ರೌಂಡ್ ಮಾಡ್ಕೊಳ್ತಾ ಬಂದುಬಿಡಬೇಕು ಫ್ರೆಂಡ್ಸ್. ಈ ರೀತಿ ರೌಂಡ್ ಮಾಡ್ಕೊಂಬಿಡಬೇಕು ಅಷ್ಟೇ. ಈ ರೀತಿ ನೋಡಿ ಹಾಗಿದೆ. ಈ ರೀತಿ ಮಾಡಿ ಇಟ್ಕೊಂಡ್ಬಿಡಬೇಕು ಎಲ್ಲನೂ. ನೋಡಿ, ಎಲ್ಲ ಮಾಡಿಟ್ಟಿದ್ದೀನಿ. ಹಿಟ್ಟನ್ನು ಸ್ವಲ್ಪ ಸವರ್ಕೋಬೇಕು. ಈಗ ಒಂದೊಂದಾಗಿ ನಾವು ತೆಗೆದುಕೊಳ್ಳೋಣ. ನೋಡಿ, ತುಂಬಾ ಪ್ರೆಸ್ ಮಾಡ್ದಿರ ಸ್ವಲ್ಪ ಮೃದುವಾಗಿ ನಾವು ಲಟ್ಟಿಸ್ಕೋಬೇಕಾಗತ್ತೆ. ತುಂಬಾ ಪ್ರೆಸ್ ಮಾಡಬೇಡಿ. ಈ ರೀತಿ ಮೃದುವಾಗಿ ಲಟ್ಟಿಸ್ಕೊಳ್ಳಿ. ನೋಡಿ, ಈ ಲೈನ್ಸು ಹಾಗೇ ಇರಬೇಕು. ನಾವು ಲಟ್ಟಿಸುವಾಗ ನೀಟಾಗಿ ಮೃದುವಾಗಿ ಲಟ್ಟಿಸ್ಕೊಂಡ್ರೆ ಹಾಗೆ ಇರುತ್ತೆ. ಪರೋಟ ಸೂಪರಾಗಿ ಬರುತ್ತೆ. ಈಗ ನೋಡಿ, ಹೆಂಚಿನ ಮೇಲೆ ಹಾಕ್ತಾಯಿದ್ದೀನಿ. ಈಗ ಮತ್ತೊಂದು ಕೂಡ ಅದೇ ರೀತಿ ಲಟ್ಟಿಸಿ ಇಟ್ಕೊಂಡಿದ್ದೀನಿ. ಬಿಸಿದೆ, ನೀವು ಮಾಡಿ ಕೊಡ್ಬೋದು. ಇದನ್ನು ಪ್ಲೇಟು ಹಾಗೆ ಮುಚ್ಚಿರಬೇಕು, ಯಾಕಂದರೆ ಒಣಗಬಾರ್ದು. ಇದನ್ನು ಅದು ಸುಟ್ಟಿದ್ದಾದಮೇಲೆ ಇದನ್ನು ಹಾಕ್ತೀನಿ. ತಿರುವಾಕ್ಬಿಟ್ಟು ಆಯಿಲನ್ನೇ ಹಾಕ್ತಾಯಿದ್ದೀನಿ. ನಾನು ತುಪ್ಪ ಉಪಯೋಗಿಸ್ತಾ ಇಲ್ಲ, ಬೇಕಾದರೂ ತುಪ್ಪನೂ ಉಪಯೋಗಿಸ್ಕೋಬೋದು. ಯಾಕಂದರೆ ನಾವು ರವೆ ಹಾಕಿರ್ತೀವಿ. ರವೆ ಹಾಕಿರೋದ್ರಿಂದ ಪರೋಟ ತುಂಬಾ
ಚೆನ್ನಾಗಿ ಬರುತ್ತೆ, ಒಳ್ಳೆ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ಫ್ರೆಂಡ್ಸ್. ನೋಡಿ ಪದರೆಗಳು ಯಾವ ರೀತಿ ಎದ್ದೇಳ್ತಾ ಇದೆ ಅಂತ. ಆ ಪದರೆಗಳೆಲ್ಲ ಒಂದೊಂದಾಗಿ ಬಿಟ್ಕೊಂಡ್ಬಿಡುತ್ತೆ ಮೇಲಕ್ಕೆ. ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ. ಮತ್ತೊಂದನ್ನು ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಪದರಗಳಾಗಿ ಬಂದಿದೆ ಅಂತ. ಪರೋಟ ಒಳ್ಳೆ ಸೂಪರಾಗಿರುತ್ತೆ. ಈ ರೀತಿ ಎಲ್ಲ ಮಾಡ್ಕೊಳ್ಳೋಣ. ಎರಡು ಕಡೆನೂ ಆಯಿಲನ್ನು ಹಚ್ಚೋಣ. ಈ ರೀತಿ ತಿರುವಾಗ್ತಾ ಇರಬೇಕು. ನೋಡಿ ಮತ್ತೊಂದು. ನೋಡಿ ಈ ರೀತಿ ಎಲ್ಲನೂ ಕೂಡ ಪರೋಟ ನಾವು ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಈ ಪರೋಟ ಮಾಡಿ ತಿನ್ನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಲೇಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.